ಪ್ರೀತಿಯ ವೀಕ್ಷಕರೇ, ಪುನರ್ವೇಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ಸಂಗೀತ ಮಾಂತ್ರಿಕರು, ಸಂಗೀತ ದಿಗ್ಗಜರು ಅಂತಲೇ ಇವ್ರನ್ನ ಕರಿತೀವಿ. ಅವರೇ ಲತಾ ಮಂಗೇಶ್ಕರ್ ಅವರು. ಇವರ ಜೀವನ ಹೇಗಿತ್ತು, ಇವರ ಬಾಲ್ಯ ಹೇಗಿತ್ತು, ಹಾಗೆ ಇವರ ಸಂಗೀತದ ಬದುಕು ಯಾವ ರೀತಿ ಇತ್ತು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ವಿ ಎಜು ಸಂಸ್ಕಾರ್. ಲತಾ ಮಂಗೇಶ್ಕರ್ ಅವರು ಸೆಪ್ಟೆಂಬರ್ 28, 1929 ಜನಿಸ್ತಾರೆ. ಭಾರತದ ಪ್ರಸಿದ್ಧ ಗಾಯಕಿಯರಲ್ಲಿ ಒಬ್ಬರಾಗಿದ್ದಾರೆ. ಹಿಂದಿ ಚಿತ್ರರಂಗದಲ್ಲಿ ಬಹಳಷ್ಟು ಹಾಡುಗಳನ್ನು ಹಾಡಿರುವುದಲ್ಲದೆ ಹಲವಾರು ಭಾರತೀಯ ಭಾಷೆಗಳಲ್ಲಿಯೂ ಕೂಡ ಹಾಡಿದ್ದಾರೆ. 1967 ಒಂದು ಕನ್ನಡ ಚಿತ್ರ ಬಿಡುಗಡೆಯಾಗುತ್ತೆ. ಅದುವೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಆ ಕನ್ನಡ ಚಲನಚಿತ್ರದಲ್ಲಿ ಬೆಳ್ಳನೆ ಬೆಳಗಾಯಿತು ಮತ್ತು ಎಲ್ಲಾರೆ ಇರತೀರೋ ಎಂದಾರೆ ಬರುತ್ತೀರೋ ಹಾಡುಗಳನ್ನು ಕೂಡ ಹಾಡಿದ್ದಾರೆ. ಹಾಗೆಯೇ ವೀಕ್ಷಕರೇ, ಇವರ ಜೀವನ ಬಾಲ್ಯ ಹೇಗಿತ್ತು, ಹಾಗೆ ಸಂಗೀತದ ಬದುಕು ಯಾವ ರೀತಿ ಇತ್ತು ಅನ್ನೋದನ್ನು ಈಗ ನೋಡೋಣ. ಪ್ರೀತಿಯ ವೀಕ್ಷಕರೇ, ಶಾಸ್ತ್ರೀಯ ಸಂಗೀತಕಾರ ಮತ್ತು ರಂಗನಟ ಪಂಡಿತ್ ದೀನಾನಾಥ್ ಅವರೇ ಲತಾ ಮಂಗೇಶ್ಕರ್ ಅವರ ತಂದೆ. ಹಾಗೆ ಇವರ ತಾಯಿಯ ಹೆಸರು ಕೂಡ ಮಾಯಿ. ಇವರ ತಾಯಿಯ ಮನೆತನವನ್ನು ಸೇವಂತ ಅನ್ನುವಂತಹ ಹೆಸರಿನಿಂದ ಕರೀತಾ ಇರ್ತಾರೆ. ಹಾಗೆಯೇ ಈಕೆಯ ಹೆಸರನ್ನು ಶುದ್ಧಮತಿ ಅಂತಲೂ ಕೂಡ ಇಟ್ಟಿರ್ತಾರೆ. ಬಲವಂತ ಸಂಗೀತ ಮಂಡಳಿ ಅನ್ನುವಂತಹ ಸಂಸ್ಥೆಯನ್ನು ದೀನಾನಾಥ್ರವರು ನಡೆಸ್ತಾ ಇರ್ತಾರೆ. ದೀನಾನಾಥ್ ಒಳ್ಳೆಯ ನಟ, ಗಾಯಕ, ಕೃತಶೀಲ ಸಮಾಜ ಸೇವಕರು ಕೂಡ ಆಗಿರ್ತಾರೆ. ಹೀಗೆ ಕೆಲವು ಕಾರಣಗಳಿಂದ ಇದ್ದಕ್ಕಿದ್ದ ಹಾಗೆ ಕಂಪನಿ ಮುಚ್ಚಿ ಹೋಗುತ್ತೆ. ಈ ದಂಪತಿಗಳಿಗೆ 4 ಜನ ಹೆಣ್ಣು ಮಕ್ಕಳಿರ್ತಾರೆ. ಅವರೇ ಲತಾ, ಆಶಾ, ಮೀನಾ, ಉಷಾ ಮತ್ತು ಒಬ್ಬನೇ ಒಬ್ಬ ಗಂಡು ಮಗ ಇರ್ತಾನೆ. ಆತನ ಹೆಸರೇ ಹೃದಯನಾಥ್ ಅಂತ ಹೇಳಿ. ದೀನಾನಾಥ್ ಮನೆಯಲ್ಲಿ ಕೆಲವು ಮಕ್ಕಳಿಗೆ ಸಂಗೀತ ಪಾಠವನ್ನು ಹೇಳ್ಕೊಡ್ತಾ ಇರ್ತಾರೆ. ಒಂದು ದಿನ ಒಬ್ಬ ಹುಡುಗ ಸಂಗೀತ ಅಭ್ಯಾಸ ಮಾಡುವಾಗ ತಪ್ಪು ರೀತಿಯಾಗಿ ಹಾಡ್ತಾ ಇರ್ತಾನೆ. ಆಗ ಎಳೆಯ ವಯಸ್ಸಿನ, ಚಿಕ್ಕ ವಯಸ್ಸಿನ ಲತಾ ಮಂಗೇಶ್ಕರ್ ರವರು ಆ ಹುಡುಗನನ್ನು ಕರೆದು ತಿದ್ದೋದನ್ನು ಗಮನಿಸಿದಂತಹ ದೀನಾನಾಥ್ರವರು ಮಗಳಲ್ಲಿ ಸಂಗೀತದ ಪ್ರತಿಭೆ ಇರೋದನ್ನು ಮನಗಾಣ್ತಾರೆ. ಮರುದಿನದಿಂದಲೇ ಅವರು ಮಗಳಿಗೆ ಮನೆಯಲ್ಲಿ ಸಂಗೀತದ ಪಾಠವನ್ನು ಪ್ರಾರಂಭ ಮಾಡ್ತಾರೆ. ಗೆಳೆಯರೆ, ಲತಾ ಅವರಿಗೆ ಮೊದಲು ಹೇಮಾ ಅಂತ ಕರೀತಾ ಇರ್ತಾರೆ. ಈ ಹೇಮಾಳ ಬಹುಮುಖ ಪ್ರತಿಭೆಯನ್ನು ತಂದೆ ಗುರುತಿಸ್ತಾರೆ. ಒಮ್ಮೊಮ್ಮೆ ಹೃದಯ, ಟಾಟಾ, ಬಾಬಾ ಅಂತ ತನ್ನ ಮಗಳನ್ನು ಪ್ರೀತಿಯಿಂದ ಕರೀತಾ ಇರ್ತಾರೆ. ಬಾಹುಬಂಧನ್ ನಾಟಕದಲ್ಲಿ ಮಾಡಿದಂತಹ ಅಭಿನಯದ ನಂತರ ಅವರ ಹೆಸರು ಲತಾ ಅಂತ ಆಗುತ್ತೆ. ಹೇಮಾ ಅಂತ ಇದ್ದಿದ್ದು ಲತಾ ಅಂತ ಆಗುತ್ತೆ. ಲತಾಗೆ ಔಪಚಾರಿಕ ಶಿಕ್ಷಣವೇನು ಕೂಡ ದೊರಕಿರೋದಿಲ್ಲ. ಒಂದು ದಿನ ಶಾಲೆಗೆ ಹೋಗಿರ್ತಾರೆ. ಮರುದಿನ ತಮ್ಮ ತಂಗಿ ಆಶಾಳ ಜೊತೆ ಶಾಲೆಗೆ ಹೋದಾಗ ಶಿಕ್ಷಕರು ಸ್ವಲ್ಪ ಗದರಿದ್ರಂತೆ. ಸರಿ, ಲತಾ ಮುಂದೆ ಎಂದೂ ಶಾಲೆಯ ಮೆಟ್ಟಿಲು ಹತ್ತೋದಿಲ್ಲ ಅಂತ ಪಣವನ್ನು ತೊಡ್ತಾರೆ. ಸಣ್ಣ ಪುಟ್ಟ ನಾಟಕಗಳಲ್ಲಿ ಕಾಣಿಸ್ಕೊಂಡ್ರೂ ಸಹ ತಾವು ತುಂಬ ತುಂಟತನ ಮಾಡ್ತಾ ಇದ್ದು ಲತಾ ತಮ್ಮ ಬಾಲ್ಯದ ನೆನಪುಗಳನ್ನು ಯಾವಾಗಲೂ ಕೂಡ ನೆನಪಿಸ್ಕೊಳ್ತಾ ಇರ್ತಾರೆ. ಒಮ್ಮೆ ಮನೆಯವರು ಏನನ್ನೋ ತರೋದಕ್ಕೆ ಕಿರಾಣಿ ಅಂಗಡಿಗೆ ಲತಾರವರನ್ನು ಕಳಿಸ್ತಾರೆ. ಲತಾ ಹತ್ರ ಒಂದು ಸವಕಲು ನಾಣ್ಯ ಕೂಡ ಇರುತ್ತೆ. ಅದನ್ನು ಅಂಗಡಿಗೆ ತೆಗೆದುಕೊಂಡು ಹೋಗಿ ಅಂಗಡಿಯವನಿಗೆ, ಈಗೋ ನಿನ್ನ ದುಡ್ಡಿನ ಪೆಟ್ಟಿಗೆಯಲ್ಲಿ ನಾಣ್ಯ ಹಾಕುತ್ತಿದ್ದೇನೆ, ನನಗೆ ಪದಾರ್ಥ ಕೊಡು ಅಂತ ಅಂಗಡಿಯವನಿಗೆ ಟೋಪಿ ಹಾಕಿದ್ರಂತೆ. ಮನೆಗೆ ಬಂದು ತಮ್ಮ ಕೆಲಸವನ್ನು ಹೆಮ್ಮೆಯಿಂದ ಹೇಳಿಕೊಂಡಾಗ ತಂದೆಯಿಂದ ಚೆನ್ನಾಗಿ ಬಯಸಿಕೊಂಡು ಮತ್ತೆ ಅಂಗಡಿಗೆ ಹೋಗಿ ಕ್ಷಮಾಪಣೆಯನ್ನು ಕೇಳಿ ಬಂದ್ರಂತೆ. ಇದು ಲತಾ ಅವರ ಬಾಲ್ಯದಲ್ಲಿ ನಡೆದಂತಹ ಘಟನೆ ಆಗಿದೆ. ಹಾಗೇನೆ ವೀಕ್ಷಕರೇ, ಲತಾ ಮಂಗೇಶ್ಕರ್ ಅವರ ಸಂಗೀತದ ಬದುಕು ಯಾವ ರೀತಿಯಾಗಿ ಪ್ರಾರಂಭ ಆಯಿತು ಅನ್ನೋದನ್ನು ನೋಡೋದಾದರೆ, ಲತಾ ಅವರು ಬಹುಶಃ ಹಿಂದಿಯ ಪ್ರತಿಯೊಬ್ಬ ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಇದಕ್ಕೆ ಒಂದೇ ಒಂದು ಅಪವಾದ ಅಂತಂದರೆ OP ನಯ್ಯರ್. ಅದೇ ರೀತಿ ಅವರೊಂದಿಗೆ ಹಿಂದಿಯ ಪ್ರತಿಯೊಬ್ಬ ಗಾಯಕನ ಜೊತೆಯೂ ಕೂಡ ಹಾಡಿದ್ದಾರೆ. ಹಿಂದಿ ಚಿತ್ರರಂಗದ ಬಹುತೇಕ ನಟಿಯರಿಗಾಗಿ ಲತಾ ಮಂಗೇಶ್ಕರ್ ಹಾಡಿರೋದನ್ನು ನಾವು ಕಾಣ್ತೇವೆ. 50ರ ದಶಕದಲ್ಲೇ ಮೇಲೆ ಏರಿದಂತಹ ಅವರ ಕೀರ್ತಿ ಪತಾಕೆ ಕೆಳಕ್ಕೆ ಇಳಿಯಲೇ ಇಲ್ಲ. ಇವರು ಪ್ರಮುಖವಾಗಿ ವಿವಿಧ ರೀತಿಯಾದಂತಹ ಬೇರೆ ಬೇರೆ ಬಗೆಯ ಹಾಡುಗಳನ್ನು ಹಾಡ್ತಾ ಹೋಗ್ತಾರೆ. ಅವುಗಳಲ್ಲಿ ಗಜಲ್, ಪ್ರೇಮಗೀತೆ, ಭಜನೆ, ಜನಪದ ಗೀತೆ, ಯುಗಳ ಗೀತೆ, ಕ್ಲಬ್ ಸಾಂಗ್, ಹೀಗೆ ತಮ್ಮದೇ ಆದಂತಹ ವಿಶಿಷ್ಟ ಶೈಲಿಯಲ್ಲಿ ಹಾಡುಗಳನ್ನು ಲತಾ ಮಂಗೇಶ್ಕರ್ ಅವರು ಹಾಡ್ತಾ ಇರ್ತಾರೆ.
ಅಷ್ಟೇ ಅಲ್ಲದೆ ಹಿಂದಿ ಅಲ್ಲದೆ ಭಾರತದ ಪ್ರತಿಯೊಂದು ಭಾಷೆಯಲ್ಲೂ ಅವರು ಹಾಡುಗಳನ್ನು ಹಾಡಿದ್ದಾರೆ. ಹಿಂದಿ ಚಿತ್ರರಂಗದಲ್ಲಿ ಅವರನ್ನು ಲತಾ ದೀದಿ ಅಂತಲೇ ಕರೀತಾ ಇರ್ತಾರೆ. ಲತಾ ಅವರು ಮದುವೆ ಆಗಲೇ ಇಲ್ಲ. ತಮ್ಮ ಇಡೀ ಜೀವನವನ್ನು ಸಂಗೀತಕ್ಕಾಗಿಯೇ ಮುಡಿಪಾಗಿ ಇಟ್ಟಂಥವ್ರು. ಲತಾ ಅವರ ಕುಟುಂಬದಲ್ಲಿ ಪ್ರತಿಯೊಬ್ಬರು ಸಂಗೀತ ಕ್ಷೇತ್ರದಲ್ಲಿರುವುದು ಒಂದು ವಿಶೇಷವೇ ಸರಿ. ಆಶಾ ಮತ್ತು ಲತಾ, ಉಷಾ ಮತ್ತು ಲತಾ, ಮೀನಾ ಮತ್ತು ಲತಾ ಹಾಡಿರುವ ಕೆಲವು ಯುಗಳ ಗೀತೆಗಳು ಪ್ರಸಿದ್ಧವಾಗಿವೆ. ತಮ್ಮ ಹೃದಯನಾಥ್ ಮಂಗೇಶ್ಕರ್ ಸಂಗೀತ ನಿರ್ದೇಶನದಲ್ಲಿ ಲತಾ ಅನೇಕ ಗೀತೆಗಳನ್ನು ಹಾಡಿರೋದನ್ನು ನಾವು ಕಾಣ್ತೇವೆ. ಉದಾಹರಣೆಗೆ ಮೀರಾ ಭಜನೆಗಳು. ಲತಾ ಅವರು ಲೇಕಿನ್ ಎಂಬ ಕಲಾತ್ಮಕ ಚಿತ್ರವನ್ನು ಕೂಡ ನಿರ್ಮಿಸಿರೋದನ್ನು ನಾವು ಕಾಣ್ತೇವೆ. ಹಾಗೆಯೇ ವೀಕ್ಷಕರೇ, ಚೀನಾ ಭಾರತ ಯುದ್ಧದಲ್ಲಿ ಭಾರತ ಅನೇಕ ಸೈನಿಕರು ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ. ಇವರ ನೆನಪಿನಲ್ಲಿ ಒಂದು ವಿಶೇಷ ಗೀತೆಯನ್ನು ಪ್ರದೀಪ್ ಎಂಬ ಕವಿ ರಚನೆಯನ್ನ ಮಾಡಿರ್ತಾರೆ. ಈ ಗೀತೆಯನ್ನು ಸಿ ರಾಮಚಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಲತಾ ಅವರು 1963 ಜನವರಿ 27ರಂದು ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಹಾಡ್ತಾರೆ. ಆ ಹಾಡು ಯಾವುದಪ್ಪ ಅಂತಂದರೆ, ಐ ಮೇರೆ ವತನ್ ಕೆ ಲೋಗೋ ಜರ ಆಂಕ್ ಮೇ ಬರಲೋ ಪಾನಿ. ಈ ರೀತಿಯಾಗಿ ಪ್ರಾರಂಭವಾಗುವಂತಹ ಗೀತೆಯನ್ನು ಕೇಳಿ ಅಂದಿನ ಪ್ರಧಾನಮಂತ್ರಿಯಾಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರ ಕಣ್ಣಿನಲ್ಲಿ ನೀರಾಡಿರುತ್ತೆ. ಅವರು ಲತಾ ಮಂಗೇಶ್ಕರ್ ಅವರೊಂದಿಗೆ ಕಾರ್ಯಕ್ರಮದ ನಂತರ ಮಾತನಾಡಿ, ನೀನು ನನ್ನನ್ನು ಅಳಿಸ್ಬಿಟ್ಟೆ ಅಮ್ಮ ಅಂತ ಭಾವುಕರಾಗಿ ಹೇಳಿದ್ರಂತೆ. ಈ ಹಾಡನ್ನು ನವದೆಹಲಿಯಲ್ಲಿ ಪ್ರತಿ ಜನವರಿ 26ರ ಸಮಾರಂಭದಲ್ಲಿ ನಾವು ಈಗಲೂ ಸಹ ಕೇಳಬಹುದಾಗಿದೆ. ವೀಕ್ಷಕರೇ, ಸುಮಾರು 10,000ಕ್ಕೂ ಹೆಚ್ಚು ಹಾಡುಗಳನ್ನು 22 ಭಾಷೆಗಳಲ್ಲಿ ಲತಾ ಮಂಗೇಶ್ಕರ್ ಹಾಡಿದ್ದಾರೆ. ಅಮೆರಿಕ, ಯುರೋಪ್, ಇನ್ನೂ ಹಲವಾರು ದೇಶಗಳನ್ನು ಸುತ್ತಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಆಕೆಯ ಹಾಡುಗಳ ವಿಶೇಷ ಏನಪ್ಪ ಅಂತಂದರೆ, ಅಸಾಧಾರಣ ಸ್ಪಷ್ಟ ಶಬ್ದೋಚ್ಚಾರ, ಶಾಸ್ತ್ರೀಯ ಸಂಗೀತದ ಸ್ವರಬದ್ಧ ಸಂಸ್ಕಾರ, ಗೀತೆಗಳ ಗುಣಮಟ್ಟ. ಈ ರೀತಿಯ ಸನ್ನಿವೇಶಕ್ಕೆ ನಟಿಯರ ಕಂಠಕ್ಕೆ ಸರಿಯಾಗಿ ಅಳವಡಿಸಿ ಹಾಡುವ ಕಲೆ ಪುಲವೇಚಿತ ಲತಾರವರ ಆತ್ಮಚರಿತ್ರೆಯೂ ಕೂಡ ಆಗಿದೆ. ಸನ್ನಿವೇಶಕ್ಕೆ ನಟಿಯರ ಕಂಠಕ್ಕೆ ಸರಿಯಾಗಿ ಅಳವಡಿಸಿ ಹಾಡುವಂತಹ ಕಲೆ ಲತಾ ಮಂಗೇಶ್ಕರ್ ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ಬಂದಿದೆ ಅಂತಂದರೆ ತಪ್ಪಾಗೋದಿಲ್ಲ ವೀಕ್ಷಕರೇ. ಹಾಗೆಯೇ ಇವರ ಒಂದು ಆತ್ಮಚರಿತ್ರೆ ಯಾವುದಪ್ಪ ಅಂತಂದರೆ ಪುಲೆ ವೇಚಿತ ಅನ್ನುವಂಥದ್ದು ಇವರ ಆತ್ಮಚರಿತ್ರೆಯೂ ಕೂಡ ಆಗಿದೆ. ವೀಕ್ಷಕರೇ, ಇದೇ ರೀತಿಯಾಗಿ ಇವರ ಹೆಸರು ಚಿರಸ್ಥಾಯಿಯಾಗಿರಲಿ ಅಂತ ಹೇಳ್ತಾ ಇವರ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.